ಇನ್ನು ತೈಲ ಸಂಕಷ್ಟದಲ್ಲಿರುವ ಭಾರತದ ಕೈ ಹಿಡಿದ ಇರಾನ್ ಮಿತ್ರ ರಾಷ್ಟ್ರಗಳಿಗೆ ಹಾರ್ಮುಜ್ ಓಪನ್ ಅನ್ನು ಮಾಡಿದ್ದಾರೆ. ಇದು ಬಿಗ್ ರಿಲೀಫ್ ಸಿಕ್ಕಿರುವಂಥದ್ದು. ಇರಾನ್ ಜೊತೆಗಿನ ರಾಜತಾಂತ್ರಿಕ ಮಾತುಕತೆ ಸಕ್ಸಸ್ ಆಗಿದೆ. ಹಡಗುಗಳ ಸುರಕ್ಷಿತ ಓಡಾಟಕ್ಕೆ ಅವಕಾಶ ನೀಡಿದ್ದೇವೆ. ಇರಾನ್ ಜೊತೆಗಿನ ರಾಜತಾಂತ್ರಿಕ ಮಾತುಕತೆ ಸಕ್ಸಸ್ ಆಗಿದೆ. ಹಡಗುಗಳ ಸುರಕ್ಷಿತ ಓಡಾಟಕ್ಕೆ ಅವಕಾಶ ನೀಡಿದ್ದೇವೆ. ಭಾರತ, ರಷ್ಯಾ, ಚೀನಾ, ಪಾಕಿಸ್ತಾನ, ಇರಾಕ್ಗೆ ಬಿಗ್ ರಿಲೀಫ್ ಸಿಕ್ಕಿದೆ. ನಮ್ಮ ಶತ್ರುಗಳು ಮತ್ತು ಅವರ ಬೆಂಬಲಿಗರಿಗೆ ನಿರ್ಬಂಧ ಹೇರಿದ್ದಾರೆ. ಭಾರತದ ಹಡಗಿಗೆ ಹಾರ್ಮುಜ್ ಮುಕ್ತಗೊಳಿಸಿದ ಇರಾನ್. ಹಡಗು ಬಿಡಲು ಹಲವು ದೇಶಗಳು ಮನವಿಯನ್ನ ಮಾಡ್ತಾ ಇವೆ. ಈ ಒಂದು ಕಾರಣದಿಂದ ನಮ್ಮ ಮಿತ್ರರಿಗೆ ತೊಂದರೆ ಆಗದಂತೆ ಎಚ್ಚರವನ್ನು ನಾವು ವಹಿಸಿದ್ದೇವೆ ಅಂತೇಳಿ ಇರಾನ್ ಹೇಳಿರುವಂಥದ್ದು. ಅಮೆರಿಕ, ಇಸ್ರೇಲ್, ಗಲ್ಫ್ ದೇಶಗಳ ಹಡಗಿಗೆ ನಿರ್ಬಂಧವನ್ನು ಹೇರಿದ್ದೇವೆ. ತೈಲ ಬಿಕ್ಕಟ್ಟಿನಲ್ಲಿರುವ ಭಾರತಕ್ಕೆ ಇದೀಗ ಬಿಗ್ ರಿಲೀಫ್ ಸಿಕ್ಕಿದೆ. ಇರಾನ್ನಿಂದ LPG ಖರೀದಿಗೆ ಮುಂದಾದ ಭಾರತ. 2018ರ ಬಳಿಕ ಮೊದಲ ಬಾರಿಗೆ ಇರಾನ್ನಿಂದ ತೈಲ ಖರೀದಿಯನ್ನು ಮಾಡ್ತಾ ಇದೆ. ಇರಾನ್ ಮೇಲೆ ಅಮೆರಿಕದ ನಿರ್ಬಂಧ ಬಿದ್ದರೂ ನಿರ್ಧಾರವನ್ನು ಕೈಗೊಂಡಿದೆ. ತೈಲ ಸಂಕಷ್ಟದಲ್ಲಿರುವಂತಹ ಭಾರತದ ಕೈ ಹಿಡಿದಿದೆ ಈಗ ಇರಾನ್. ಮಿತ್ರ ರಾಷ್ಟ್ರಗಳಿಗೆ ಹಾರ್ಮುಜ್ ಓಪನ್ ಆಗಿದೆ. ಭಾರತಕ್ಕೆ ಒಂದು ಬಿಗ್ ರಿಲೀಫ್ ಅಂತಾನೆ ಹೇಳ್ಬೋದು. ಇನ್ನು ಮುಖ್ಯವಾಗಿ ಹಡಗುಗಳ ಸುರಕ್ಷಿತ ಓಡಾಟಕ್ಕೆ ಅವಕಾಶವನ್ನು ಇರಾನ್ ನೀಡಿದೆ. ಇಲ್ಲಿ ನಾವು ಗಮನಿಸಬೇಕಾಗಿರುವಂಥದ್ದು ಏನಪ್ಪ ಅಂತಂದರೆ, ಅಮೆರಿಕ, ಇಸ್ರೇಲ್, ಇರಾನ್ ನಡುವೆ ಏನು ವಾರ್ ನಡೀತಾ ಇತ್ತು, ಇಷ್ಟು ದಿನಗಳ ಕಾಲ 25-26ನೇ ದಿನಕ್ಕೆ ಕಾಲಿಡ್ತಾ ಇದೆ. ಈ ಒಂದು ಸಂದರ್ಭದಲ್ಲೂ ಸ್ಥಗಿತ. ಈಗಾಗಲೇ ಏನು ಹಾರ್ಮುಜ್ ಜಲಸಂಧಿಯನ್ನು ಬಂದ್ ಮಾಡಲಾಗಿತ್ತು. ಇದರಿಂದ ಸಾಕಷ್ಟು ದೇಶಗಳಿಗೆ, ಚೀನಾ ಆಗಿರ್ಬೋದು, ಭಾರತ ಆಗಿರ್ಬೋದು, ಬೇರೆ ಬೇರೆ ದೇಶಗಳಿಗೆ ದೊಡ್ಡ ಮಟ್ಟದ ರೀತಿಯಲ್ಲಿ ಪರಿಣಾಮ ಬೀರ್ತಾ ಇತ್ತು. ಇನ್ನು ನಮ್ಮ ಪರಿಸ್ಥಿತಿಗಿಂತ ಹೆಚ್ಚಾಗಿ ಪಾಕಿಸ್ತಾನ, ಶ್ರೀಲಂಕಾ, ನೇಪಾಳ ಅಂತಹ ಚಿಕ್ಕ ಚಿಕ್ಕ ರಾಷ್ಟ್ರಗಳು ತತ್ತರಿಸಿ ಹೋಗಿತ್ತು. ಈ ಒಂದು ಸಂದರ್ಭದಲ್ಲಿ ಹಾರ್ಮುಜ್ ಜಲಸಂಧಿ ಈಗ ಏನು ಓಪನ್ ಮಾಡ್ತೇವೆ ಅನ್ನುವಂತಹ ನಿಟ್ಟಿನಲ್ಲಿ ಇರಾನ್ ಅವರು ಹೇಳಿರುವಂಥದ್ದು. ಅದು ನಮ್ಮ ಮಿತ್ರ ರಾಷ್ಟ್ರಗಳಾಗಿರುವಂತಹ ಏನು ಭಾರತ ಮತ್ತು ಚೀನಾ ಇಂತಹ ರಾಷ್ಟ್ರಗಳಿಗೆ ಮಾತ್ರ ನಾವು ಈ ಒಂದು ಹಾರ್ಮುಜ್ ಜಲಸಂಧಿಯನ್ನು ಓಪನ್ ಮಾಡ್ತೇವೆ. ನಮ್ಮ ಶತ್ರು ರಾಷ್ಟ್ರಗಳ ಮತ್ತು ಅಮೆರಿಕಕ್ಕೆ ಬೆಂಬಲ ನೀಡುವಂತಹ ಇಸ್ರೇಲ್ ಮತ್ತು ಗಲ್ಫ್ ರಾಷ್ಟ್ರಗಳಿಗೆ ಯಾವುದೇ ಕಾರಣಕ್ಕೂ ಹಾರ್ಮುಜ್ ಜಲಸಂಧಿಯನ್ನು ಓಪನ್ ಮಾಡೋದಿಲ್ಲ ಅಂತೇಳಿ ಇರಾನ್ ಹೇಳಿರುವಂಥದ್ದು. ಇದರಿಂದಾಗಿ ಮುಖ್ಯವಾಗಿ ನಮ್ಮ ಭಾರತದ ಜೊತೆಗೆ ಒಂದು ಆತ್ಮೀಯವಾದಂತಹ ಮಿತ್ರ ರಾಷ್ಟ್ರವಾಗಿರುವಂತಹ ಇರಾನ್ ಇಲ್ಲಿ ಭಾರತಕ್ಕೆ ಸಹಾಯ ಮಾಡ್ತಾ ಇದೆ. ಭಾರತದಲ್ಲಿ ಎಷ್ಟರ ಮಟ್ಟಿಗೆ LPG ಆಗಿರ್ಬೋದು, ಪೆಟ್ರೋಲ್, ಡೀಸೆಲ್ ಆಗಿರ್ಬೋದು, ಎಷ್ಟರ ಮಟ್ಟಿಗೆ ಅದರ ಅಭಾವ ಇದೆ ಅನ್ನುವಂಥದ್ದು ಇರಾನ್ಗೆ ತುಂಬ ಚೆನ್ನಾಗಿ ಗೊತ್ತಿರುವಂಥದ್ದು. ಸೊ ಅದನ್ನು ಅರ್ಥ ಮಾಡಿಕೊಂಡು ಭಾರತ ಆಗಿರ್ಬೋದು, ಚೀನಾ ಆಗಿರ್ಬೋದು, ಈ ರೀತಿಯಾದಂತಹ ಬೇರೆ ಬೇರೆ ದೇಶಗಳಿಗೆ ಸಾಕಷ್ಟು ತೊಂದರೆ ಆಗ್ತಾ ಇದೆ. ಈ ಒಂದು ಸಂದರ್ಭದಲ್ಲಿ ನಾವು ಸಹಾಯ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಹಾರ್ಮುಜ್ ಜಲಸಂಧಿಯನ್ನು ಅವರ ಮಿತ್ರ ರಾಷ್ಟ್ರಗಳಿಗೆ, ಅಂದರೆ ಭಾರತ ಮತ್ತು ಚೀನಾ ಅಂತಹ ದೇಶಗಳಿಗೆ ಮಾತ್ರ ಹಾರ್ಮುಜ್ ಜಲಸಂಧಿಯನ್ನು ಓಪನ್ ಮಾಡಲಾಗ್ತಾ ಇದೆ. ಬರೀ 15 ದಿನಗಳಲ್ಲಿ ಸಕ್ಕರೆ ಕಾಯಿಲೆನ ಕಂಟ್ರೋಲ್ ತರಲಿಕ್ಕೆ ದಿವ್ಯಾಮೃತದಂತೆ ಕೆಲಸ ಮಾಡುತ್ತೆ. ಮಿಹಾಟೋನ್ ಕಹಿ ಇಲ್ಲ, ಒಗರಿಲ್ಲ, ಅಥವಾ ಇದರಲ್ಲಿ ರುಚಿ ಇಲ್ದಿರತಕ್ಕಂಥದ್ದಿಲ್ಲ. ಇದರಲ್ಲಿರ್ತಕ್ಕಂತಹ ಆಯುರ್ವೇದಿಕ್ ಅಂಶಗಳು ಸಹಿತ ಪ್ರಧಾನವಾಗಿರ್ತಕ್ಕಂಥದ್ದು ಅರಿಶಿನ, ಬೆಟ್ಟದ ನೆಲ್ಲಿಕಾಯಿ. ಅಂತಹ ಅದ್ಭುತವಾದಂಥ ಗುಣ ಮಿಹಾಟೋನ್ ಅಂತಕ್ಕಂಥದ್ದು.